ಎಚ್ಚರ. ಚಿನ್ನದ ಸರ ಹಾಕೊಂಡು ರೋಡಿಗೆ ಅಥವಾ ಮನೆಯಿಂದ ಆಚೆ ಬಂದ್ರೆ ಯಮರಂತೆ ಕಾಯುತ್ತಿರುವ ಸರಗಳ್ಳರಿದ್ದಾರೆ. ಈ ಸರಗಳ್ಳರಿಗೆ ನಿಮ್ಮ ಪ್ರಾಣದ ಬೆಲೆ ಗೊತ್ತಿಲ್ಲ. ಅವರಿಗೆ ಗೊತ್ತಿರೋದು ಒಂದೇ, ನೀವು ಹಾಕೊಂಡಿರೋ ಚಿನ್ನದ ಸರಗಳ ಬೆಲೆ ಅಷ್ಟೇ. ಬೆಲೆ ಬಾಳುವ ಚಿನ್ನದ ಸರವನ್ನ ಹಾಕಿಕೊಂಡು ಬರುವ ಮುಂಚೆ ಒಮ್ಮೆ ಯೋಚನೆ ಮಾಡಿ. ಹೌದು, ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕುರ್ಕಾಲು ಬಳಿ ಮಹಿಳೆಯೊಬ್ಬಳು ಮನೆ ಅಂಗಳದಲ್ಲಿ ಮಲ್ಲಿಗೆ ಮಾಲೆ ಕಟ್ಟುತ್ತಿದ್ದ ವೇಳೆ 3 ದುಷ್ಕರ್ಮಿಗಳು ಮಹಿಳೆಯ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನು ಎಗರಿಸಿ ಪರಾರಿಯಾಗಿದ್ದಾರೆ. ಏನೋ ಈ ಮಹಿಳೆ ಕಳ್ಳರ ಮುಖವನ್ನು ಗುರುತಿಸಿದ್ದು ಅವರು ಈ ಹಿಂದೆ ಅದೇ ಏರಿಯಾದಲ್ಲಿ ವಾಸವಿದ್ದ ವಲಸೆ ಕಾರ್ಮಿಕರಾಗಿದ್ದರೆಂಬ ಮಾಹಿತಿ ಹೊರಬಂದಿದೆ. ಘಟನೆಯ ನಂತರ ಶಿರ್ವಾರ್ ಪೊಲೀಸರು ತಕ್ಷಣ ಅಲರ್ಟ್ ಆಗಿ ಘಟನೆ ನಡೆದ ಸ್ಥಳದಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದ್ದಾರೆ. ಸಿಸಿಟಿವಿಯಲ್ಲಿ ಬೈಕ್ನಲ್ಲಿ ಪರಾರಿಯಾಗುತ್ತಿದ್ದ ದೃಶ್ಯಗಳು ಸ್ಪಷ್ಟವಾಗಿ ಸೆರೆ ಸಿಕ್ಕಿವೆ. ಇನ್ನು ಅಂದಾಜು 27 ಗ್ರಾಂ ತೂಕದ ಚಿನ್ನದ ಸರವನ್ನ ಕದ್ದಿರುವ ಈ ದುಷ್ಕರ್ಮಿಗಳಿಗೆ ಪೊಲೀಸರು ತೀವ್ರ ಹುಡುಕಾಟ ಆರಂಭಿಸಿದ್ದಾರೆ. ಕರಾವಳಿ ಭಾಗದಲ್ಲಿ ಇತ್ತೀಚೆಗೆ ಸರಗಳ್ಳತನ ಪ್ರಕರಣಗಳು ಹೆಚ್ಚುತ್ತಿರುವುದರಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಪೊಲೀಸರು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದು ಇಂತಹ ಘಟನೆಗಳನ್ನು ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ನಾನು ಇಲ್ಲಿಂದ ಹೋಗ್ತಿದ್ದೆ. ಇಲ್ಲಿ ನಾನು ಉಡುಪಿ ಹೋಗುವ, ಅಲ್ಲಿಂದ ಹೋಗುವಾಗ ಇಲ್ಲಿ ಅವರು ಲಡಾಯಿ ಆಗ್ತಿತ್ತು ಅಂತ ನಾನು ಎನಿಸಿದೆ. ಬಟ್ ಅವರು ಲಡಾಯಿ ಆಗುವಂತ ಎನಿಸುವಾಗ ನಾನು ಇಲ್ಲಿ ಬಂದು ನಿಲ್ಲಿಸಿದೆ. ಇಲ್ಲಿ ಬಂದು ನಿಲ್ಲಿಸುವಾಗ ನಮಗೆ ಗೊತ್ತಾಯ್ತದು ಕಲ್ಲವರ ಅಂತ. ಅವರು ಕಲ್ಲವರ ಅಂತ ಎನಿಸಿ ನಾವು ಅಲ್ಲಿ ಓಡಿ ಹೋಗುವಾಗ ಅವರು ಅಲ್ಲಿಂದ ಬೈಕ್ ತಗೊಂಡು ಹೋಗಿ ಆಗಿತ್ತು. ನಾನು ಮತ್ತೆ ಒಂದು ರಿಕ್ಷಾ ಅವರಿದ್ರು, ನಾವಿಬ್ಬರು ಚೂರು ಲೇಟ್ ಆಗಿದ್ದು. ಮತ್ತೆ ನಮಗೆ ಕೈಗೆ ಸಿಕ್ಕುವ ಮುಂಚೆನೆ ಅವರು ಆಚಿಂದ ಸುಭಾಷ್ ನಗರ ಆಚೆ ಓಡಿ ಹೋದ್ರು. ವಾಪಸ್ ನಾವು ಅವರಿಗೆ ಚೇಸ್ ಮಾಡಿದ್ದೀವಿ, ಬಟ್ ಅಲ್ಲಿಂದ ಹೋಗುವಾಗ ತುಂಬಾ ಲೇಟ್ ಆಗಿತ್ತು. ಸೊ ಅವರು ಅಲ್ಲಿಂದ ಅವರು 3 ಜನ ಇದ್ರು, ಟ್ರಿಪ್ಸ್ ಅಲ್ಲಿ ಹೋಗ್ತಿದ್ರು. ಬೈಕಲ್ಲಿ ನಂಬರ್ ಪ್ಲೇಟ್ ಅಂತ ಇರ್ಲಿಲ್ಲ. ಸೊ ನಮ್ಗೆ ಸಿಕ್ಕಿದ್ದು ಜಸ್ಟ್ ಒಂದು ಇದರಿಂದ ಮಿಸ್ ಆಯಿತು. ಚೂರ್ ಒಂದು ಇದಾಗಿತ್ತು, ನಾವು ಹಿಡಿಬಹುದಿತ್ತು ಅವರನ್ನು. ಗೋಲ್ಡ್ ರೇಟ್ ಈಗ ಇನ್ಕ್ರೀಸ್ ಆಗುವಾಗ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು.